ಮುಗಿಸ್ತೇನೆ. ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟೆಲ್ಲಾ ಜನ ಈ ಬಿಸಿಲಲ್ಲಿ ನಿಂತ್ಕೊಂಡು ಎಲ್ಲರೂ ಮಕ್ಕಳು ತುಂಬಾ ಸಂತಸ ಸಡಗರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೀರಿ. ಹಾಗೂ ತುಂಬಾ ಅಚ್ಚುಕಟ್ಟಿನ ಒಂದು ವ್ಯವಸ್ಥೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಯಿತು. ಒಬ್ಬ ಕನ್ನಡಿಗಳಾಗಿ ಇದಕ್ಕಿಂತ ಒಂದು ದೊಡ್ಡ ಭಾಗ್ಯ ಇಲ್ಲ ಅನಿಸುತ್ತೆ. ಧನ್ಯವಾದ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲಿಂದಾಗಿ. ಏನಂದ್ರೆ ಕನ್ನಡದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಕನ್ನಡದ ಬಗ್ಗೆ ಹೇಳಬೇಕಾಗಿಲ್ಲ. ಅನೇಕ ಕಲೆಗಳ ತವರೂರು ಈ ನಮ್ಮ ಕನ್ನಡ ನಾಡು. ಮೊದಲಿಗೆ ನವೆಂಬರ್ 1 ಮೈಸೂರು ಪ್ರಾಂತ್ಯ ಅಂತ 56ಕ್ಕೆ ಮೈಸೂರು ಪ್ರಾಂತ್ಯ ಅಂತ ಹೆಸರಿಡಲಾಯಿತು. ನಂತರ 1973 ಮತ್ತೆ ಪುನಃ ಕರ್ನಾಟಕ ಅಂತ ಕರೆಯಲಾಯಿತು. ಸೊ ನಾವು ಕರ್ನಾಟಕದ ಎಲ್ಲೇ ಹೋದ್ರೂ ಕೂಡ ನಮಗೆ ಅಲ್ಲಿ ವೈವಿಧ್ಯಮಯವಾದಂತಹ ಒಂದು ಉಡುಗೆ ಆಗ್ಲಿ, ಒಂದು ತೊಡುಗೆ ಆಗ್ಲಿ, ಅಲ್ಲಿಯ ಸಂಸ್ಕೃತಿ ಆಗ್ಲಿ, ಪ್ರತಿಯೊಂದು ನಾವು ನೋಡ್ತೇವೆ. ಯಾಕಂದ್ರೆ ಆ ಕರ್ನಾಟಕ ಅಂದ್ರೇನೆ ಒಂದು, ಕನ್ನಡ ಅಂದ್ರೇನೆ ಒಂದು ಖುಷಿ. ಯಾಕಂದ್ರೆ ಇವಾಗ್ಲೂ ನನಗೆ ಗೂಸ್ ಬಂಪ್ ಏನು ರೋಮಾಂಚನ ಅಂತಾರಲ್ಲ, ಅದು ಪ್ರತಿಯೊಂದು ನಾವು ಧಾರವಾಡ ಆಗ್ಲಿ, ಬೆಳಗಾಂ ಆಗ್ಲಿ, ಸಿರ್ಸಿ ಆಗ್ಲಿ, ಮೈಸೂರಾಗ್ಲಿ, ಬೆಂಗಳೂರಾಗ್ಲಿ ಅಥವಾ ಯಾವುದೇ ನೀವು ಮೂಲೆಗೆ ಹೋಗಿ ನಮಗೆ ಪ್ರತಿಯೊಂದು ವೈವಿಧ್ಯಮತೆಯಲ್ಲಿ ಕಾಣಿಸುತ್ತೆ. ಹಾಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆಂದ್ರೆ, ನಮ್ಮ ಕನ್ನಡ ನಾಡು ಬೇರೆಯವರು ಬಂದು ಇಲ್ಲಿ ತಮ್ಮ ಒಂದು ಏನು ಪ್ರೊಫೆಷನ್ ಅಂತ ಹೇಳ್ತೀವಿ, ಏನೋ ಉದ್ಯೋಗವನ್ನ ಕಂಡುಕೊಂಡಿದ್ದಾರೆ. ಇಲ್ಲಿ ರಿಕ್ವೆಸ್ಟ್ ಮಾಡೋದಷ್ಟೇ, ಇಲ್ಲಿ ಬಂದ್ಕೊಂಡು ಒಂದು 4 ಲೈನ್ ಆದ್ರೂ ನೀವು ಕನ್ನಡವನ್ನ ಕಲೀಲಿಕ್ಕೆ ಟ್ರೈ ಮಾಡಿ. ಮತ್ತೆ ನಮ್ಮ ಕನ್ನಡಿಗರು ಕೂಡ ಹಾಯ್ ಹಲೋ ಹೇಗಿದ್ದೀರಾ, ಹಾಯ್ ಹಲೋ ಅನ್ನೋದಕ್ಕಿಂತ ನಮಸ್ಕಾರ, ಆ ರೀತಿಯಾದಂತ ಒಂದು ನೀವು ಬೆಳೆಸ್ಕೊಂಡು ಹೋದ್ರೆ ಅವರು ಕನ್ನಡವನ್ನ ಕಲಿತಾರೆ. ಇನ್ನು ನಾನು ನೃತ್ಯ ಕ್ಷೇತ್ರದಿಂದ ಬಂದಂತವಳು. ನೃತ್ಯಕ್ಕೆ ಈ ಕನ್ನಡ ನಾಡು ತುಂಬಾ ಅಪಾರವಾದಂತ ಒಂದು ಕೊಡುಗೆಯನ್ನು ನೀಡಿದೆ. ನಾವು ಇವತ್ತು ಡೊಳ್ಳು ಕುಣಿತ ನೋಡಿದ್ವಿ, ಮತ್ತೆ ಅದೆಲ್ಲ ನಮ್ಮ ಕನ್ನಡದ ಒಂದು ಸಂಸ್ಕೃತಿ. ಕೋಲಾಟ ಆಗ್ಲಿ, ಯಕ್ಷಗಾನ ಆಗ್ಲಿ, ಪ್ರತಿಯೊಂದು ಕೂಡ ನಮ್ಮ ಈ ಕನ್ನಡ ನಾಡಿನಲ್ಲಿ ನಮ್ಗೆ ಒಂದು ಒಳ್ಳೆ ಗಿಫ್ಟ್. ಅದೇ ರೀತಿ ನಾನು ಹೇಳೋದೇನಂದ್ರೆ, ಆಸ್ ಎ ಕ್ಲಾಸಿಕಲ್ ಒಂದು ಶಾಸ್ತ್ರೀಯ ನೃತ್ಯ ಶಿಕ್ಷಕಿ ಹಾಗೆ ಕಲಾವಿದೆಯಾಗಿ ಹೇಳೋದಂದ್ರೆ, ನಮ್ಮ ಮಕ್ಕಳಿಗೆ ಇಲ್ಲಿಯ ಒಂದು ಸಂಸ್ಕೃತಿಯನ್ನ ಕಲಿಸಿ, ನಮ್ಮ ಸಂಸ್ಕೃತಿಯನ್ನ ಬೆಳೆಸಿ. ಕನ್ನಡ ಕಲಿತರೆ ಅಮೃತ, ನೆನೆದವರಿಗೆ ನೆರಳು, ಅಂದರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಧನ್ಯವಾದಗಳು ಮೇಡಮ್.